ಪಾಪಿ ಸರ್ ಹೇಳಿ ಸರ್. ಇವತ್ತು ನನ್ನ ತುಂಬಾ ಇಂಪಾರ್ಟೆಂಟ್ ಪಾರ್ಸೆಲ್ ಬರ್ತಿದೆ ಪೋಸ್ಟ್ ಆಫೀಸ್ ಅಲ್ಲಿ, ಅದನ್ನ ಕಲೆಕ್ಟ್ ಮಾಡಕ್ಕೆ. ನಾನು ಖಂಡಿತ ಹೋಗ್ತೀನಿ ಸರ್, ಖಂಡಿತ ಹೋಗ್ತೀನಿ. ಇಲ್ಲ, ನೀನ್ ಇಲ್ಲಿದ್ಬಿಟ್ಟು ಸ್ಕೂಲ್ ನ ಸ್ವಚ್ಛತೆಯನ್ನ ಕಾಪಾಡು. ಪಾರ್ಸಲ್ ಯಾರು ತರ್ತಾರೆ ಪ್ರಿನ್ಸಿಪಲ್ ಸರ್? ಯಾರು ತರ್ತಾರೆ? ಇವಾಗ್ಲೇ ಹೋಗಿ ನನ್ನ ಫೇವ್ರೇಟ್ ಸ್ಟೂಡೆಂಟ್ಸ್ ಗೋಪಾಲ್ ಮತ್ತೆ ಮಾಧವನ್ನ ಕರ್ಕೊಂಡ್ ಬಾ. ಬೆಳಗ್ಗೆ ಬೆಳಗ್ಗೆ ಯಾರ ಹೆಸರು ತಗೊಂಡ್ಬಿಟ್ರ ಇವರು ಬಾಬಾ? ಆದ್ರೆ ಸರ್ ಅದು ನಾನು ನನ್ನ ಕರೆದ್ರ ಪ್ರಿನ್ಸಿಪಲ್ ಸರ್. ಸರ್ ನೀವು ನನ್ನನ್ನ ನೆನ್ಸ್ಕೊಂಡಿರ್ಬೇಕು ಅನ್ಸತ್ತೆ. ಏಯ್ ನಿನ್ನನ್ನೆಲ್ಲ ಕೊಡೋ ಗೋಪು ನನ್ನನ್ನ ನೆನ್ಸ್ಕೊಂಡಿರೋದು, ನೀನ್ ಸುಮ್ನೆ ಇರೋ ಲೈ. ಏಯ್ ಮಾಧವ್, ಪ್ರಿನ್ಸಿಪಲ್ ಸರ್ ನನ್ನನ್ನ ಕರೆದಿರೋದು ಮಾಧವ್. ಸರ್ ಮಾಧವ್, ಗೋಪಾಲ್, ಇವತ್ ನನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಪಾರ್ಸಲ್ ಬರ್ತಿದೆ ಪೋಸ್ಟ್ ಆಫೀಸ್ ಅಲ್ಲಿ. ಆಮೇಲೆ ನಿಮ್ಮಂತ ಜವಾಬ್ದಾರಿಯುತ ಮತ್ತೆ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಹೋಗಿ ಅದನ್ನ ಪೋಸ್ಟ್ ಆಫೀಸಿನ ತಂದ್ರೆ ನಮ್ಗೆ ಖುಷಿ ಆಗುತ್ತೆ. ಡೋಂಟ್ ವರಿ ಸರ್, ನಾನು ಅದನ್ನ ತುಂಬಾ ಜೋಪಾನವಾಗಿ ತಗೊಂಡ್ ಬರ್ತೀನಿ. ಸರ್ ನಾನು ಅದನ್ನ ನನ್ನ ಉಸಿರಿಗಿಂತ ಜಾಸ್ತಿ ಹುಷಾರ ಕಾಪಾಡ್ಕೊಂಡ್ ಬರ್ತೀನಿ. ಆಯ್ತು ಆಯ್ತು, ತುಂಬಾ ಒಳ್ಳೇದು. ಬೇಗ ಹೋಗಿ ಬೇಗ ಹೋಗಿ. ಆಮೇಲೆ ಪಾಪಿ ಸ್ವಚ್ಛತೆಯನ್ನು ಕಾಪಾಡು. ಬಾಯ್ ಪಾಪಿ. ಮೊದ್ಲು ಇವ್ರನ್ನ ಕ್ಲೀನ್ ಮಾಡ್ಬೇಕು. ಕೇಳಿದ್ಯಾ ಸರ್ ಏನಂದ್ರು ಅಂತ? ಜವಾಬ್ದಾರಿಯುತ ಮತ್ತೆ ಒಬಿಡಿಯಂಟ್ ಸ್ಟೂಡೆಂಟ್. ಇದಂತೂ ನಿನ್ನಲ್ಲಿ ಇಲ್ವೇ ಇಲ್ಲ. ಹೋಗು ಹೋಗು, ರೆಸ್ಟ್ ಮಾಡು, ಹೋಗು. ಪ್ರಾಮಾಣಿಕತೆ ಮತ್ತೆ ಜವಾಬ್ದಾರಿಗೆ ನಿನ್ಗೆ ನೋಬೆಲ್ ಪ್ರಶಸ್ತಿ ಬಂದಿದ್ಯಪ್ಪ. ಗೆಲ್ಬೇಕು ಅಂತಿದ್ರೆ ನನ್ ಜೊತೆ ನೀನು ರೇಸ್ ಮಾಡು. ಯಾರು ಪಾರ್ಸಲ್ ಗಂಟ ಫಸ್ಟ್ ಹೋಗ್ತಾರೋ ಅವ್ರೇನೆ ಸರ್ಗೆ ತಗೊಂಡ್ ಬಂದ್ ಕೊಡೋದು ಪಾರ್ಸಲ್. Okay. On your mark. Get set. ಒಂದ್ ಸೆಕೆಂಡ್ ನನಗೆ ನೀನು ಇಷ್ಟ ಇಲ್ದೇ ಇರ್ಬೋದು ಗೋಪು, ಆದ್ರೆ ನಿನಗೆ ಗುಡ್ ಲಕ್ ನಾನು ಹೇಳ್ತೀನಿ. ಗುಡ್ ಲಕ್ ಗೋಪು, ಗುಡ್ ಲಕ್. ಮತ್ತೆ ಲಕ್ಷ್ಮಣ್ ನಿನಗೂ ಕೂಡ ಕಣ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸರಿ ಸರಿ, ಈಗ ರೇಸ್ ಮಾಡೋಣ. On your marks. Get set. Go. ಏನಾದ್ರೂ ಫೀಲ್ ಆಗ್ತಿದ್ಯಾ ಗೋಪು? ಈ ತರ ಯಾಕೆ ಫೀಲ್ ಆಗ್ತಿದೆ? ನಾವು ತುಂಬಾ ವೇಗವಾಗಿ ಹೊರಡ್ತಿದೀವಿ, ಆದ್ರೆ 1 ಇಂಚು ಮುಂದೆ ಹೋಗ್ತಿಲ್ಲ ಅಂತ. ಸಿಲ್ಲಿ ಕೊಡು ನೀನು. ರಬ್ಬರ್ ಬ್ಯಾಂಡ್ ಅಂದ್ರೆ ಅರ್ಥ ಗೊತ್ತಿದ್ಯಾ ನಿನಗೆ? ರಬ್ಬರ್ ಬ್ಯಾಂಡ್ ನಾನು ಹಾಕಿದ್ದೀನಿ, ಮತ್ತೆ ಬ್ಯಾಂಡ್ ನಿನಗ್ ಬಜಾಯಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಚೀಟಿಂಗ್. ಗೋಪು, ಸ್ಮ್ಯಾಶ್ ದಮ್, ಬ್ಲಾಸ್ಟ್ ದಮ್, ಫಿನಿಶ್ ದಮ್. ರಿಲ್ಯಾಕ್ಸ್ ಲಕ್ಷ್ಮಣ್, ಈ ಸಲ ಚೀಟಿಂಗ್ ನ ಉತ್ತರ ಚೀಟಿಂಗ್ ಇಂದಲೇ ಕೊಡೋಣ. ಆದ್ರೆ ಗೋಪು ಅವರಂತೂ ಮುಂದೆ ಹೊರಟೋದ್ರು. ಬಾ ಬಾ ಬೇಗ ಬಾ. ಲಕ್ಷ್ಮಣ್, ಆ ಕಡೆಯಿಂದಲ್ಲ, ಈ ಕಡೆಯಿಂದ. ಲೇ, ಪೋಸ್ಟ್ ಆಫೀಸ್ ಹೋಗಕ್ಕೆ ಶಾರ್ಟ್ ಕಟ್ ಕಂಡ್ರು. ಶಾರ್ಟ್ ಕಟ್ ತಗೊಂಡ್ರೆ ಖಂಡಿತ ಸಿಕ್ಕಾಕೊಂತೀವಿ. ಹೋಗೋದ್ ಬೇಡ ಮಾಧವ್. ಒಂದ್ಸತಿನಾದ್ರೂ ಬುದ್ಧಿವಂತಿಕೆಯಿಂದ ಮಾತಾಡು. ಶಾರ್ಟ್ ಕಟ್ ಇಂದ ಹೋಗೋಣ ಕೊಡಲೇ. ಬೇಗ ಬೇಗ ಬೇಗ. ಮಾಧವ್, ಇದಂತೂ ಪದೇ ಒಳಗೆ ಹೋಗ್ತಿದೆ. ಶಾರ್ಟ್ ಕಟ್ ಯಾವತ್ತೂ ತಪ್ಪಾಗಲ್ಲ. ಬನ್ನಿ. ಅಯ್ಯೋ, ನಾನು ನಿನಗೆ ಹೇಳಿದ್ದೆ. ಸುಮ್ನೆ ಇರೋ ತನ್ಮಂದನ್ ಲಕ್ಷ್ಮಣ್. ನಿಮ್ ಬಟ್ಟೆಗಳು ಒಣಗೋವರೆಗೂ ನಾವು ಪ್ರಿನ್ಸಿಪಲ್ ಸರ್ಗೆ ಪಾರ್ಸಲ್ ಅನ್ನ ಕೊಟ್ಬಿಡ್ತೀವಿ. ಬಾಯ್ ಬಾಯ್ ಮಾಧವ್. ಏಯ್ ಗೋಪಾಲ್, ಕೋತಿ ಆಟದಲ್ಲಿ ಎಲ್ಲ ನಗ್ತಾರೆ, ಮತ್ತೆ ಶಾರ್ಟ್ ಕಟ್ ತಗೊಂಡ್ರೆ ಸಿಕ್ಕಾಕೋತಾರೆ. ನಾವೀಗ ಏನ್ ಮಾಡೋದು ಮಾಧವ್? ಆಕ್ಷನ್. ಹೌದು, ನಮ್ಮ ಸೂಪರ್ ಮ್ಯಾನ್ ವಸೂಲಿ ಬಾಯ್ ಇದಾನಲ್ವಾ, ಅವನಿಗೆ ಫೋನ್ ಮಾಡಿ ಮಜಾ ತಗೋತೇನೆ. ಇರೋ. ಹಲೋ ವಸೂಲಿ ಬಾಯ್. ಹೇಳು ಮಾಧವ್. ಈಗ ವಸೂಲಿ ಬಾಯ್ ಡ್ರೈವ್ ಮಾಡ್ತಿದ್ದಾರೆ ಮಾಧವ್.
ನಿನ್ ಹತ್ರ ಮಾತಾಡಕ್ಕಾಗಲ್ಲ. ಓಕೆ ಬಾಯ್. ಅಯ್ಯೋ ಈಗ ನಮ್ಮ ಫ್ರೀ ರೈಡು ಹೋಯ್ತಲ್ಲಪ್ಪ. ಅವ್ರಾಗ್ಲೇ ಪೋಸ್ಟ್ ಆಫೀಸ್ಗೆ ಹೋಗ್ಬಿಡ್ತಾರೆ, ನಾವ್ ಹೇಗ್ ಹೋಗೋದು? ಕಾಸಿಲ್ಲ, ನೀನ್ ಹೋಗು ಹೋಗು ಹೋಗು. ಪರವಾಗಿಲ್ಲ ಸರ್, ದುಡ್ಡು ಯಾರು ಕೇಳಿದ್ದು? ಫಸ್ಟ್ ರೈಡ್ ಫ್ರೀ ರೈಡ್. ಹೌದಾ, ಫ್ರೀ ರೈಡಾ? ನಿಜವಾಗ್ಲೂ? ಬನ್ನಿ ಬನ್ನಿ, ಆರಾಮಾಗಿ ಕುತ್ಕೊಂಡ್ರೆ ಬಂದು. ಹಾ ನಡಿ, ಪೋಸ್ಟ್ ಆಫೀಸ್ ನಡಿ. ನೀವಂತೂ ಒಳ್ಳೆ ಮನುಷ್ಯನೇ ಸರಿ. ನಿಮ್ ಹೆಸರೇನು? ಪಪ್ಪಿ. ಪಪ್ಪಿ ಪಪ್ಪಿ ಓ ಅಡಯ್ಯ, ಒಂದ್ ಸ್ವಲ್ಪ ಗಾಡಿನ ಜೋರಾಗಿ ಓಡ್ಸಪ್ಪ. ನಿನ್ನ ಹೆಸರು ಒಂದ್ ಸ್ವಲ್ಪ ಸಪ್ಪೆ ತರ ಇರಬಹುದು, ಆದ್ರೆ ನೀನ್ ಓಡ್ಸೋದ್ ಒಳ್ಳೆ ಹಸಿ ಮೆಣಸಿನ್ಕಾಯಿ ತರ ಉಸ್ಸತ ಇರ್ಬೇಕು. ಉಸ್ಸು. ಅವ್ರೇನ್ ಹೇಳ್ದ? ಅವ್ನು ಹೇಳ್ತಿದ್ದಾನೆ ಇದಕ್ಕಿಂತ ಫಾಸ್ಟ್ ಆಗಿ ನಮ್ಮ ಅಜ್ಜಿನೇ ಓಡಿಸ್ತಾರೆ ಅಂತ. ಇವ್ನು ಹೀಗೆ ಓಡಿಸ್ತಾ ಇದ್ರೆ ಗೋಪು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಪಾರ್ಸಲ್ ತಗೊಂಡು ಹೊರಟ್ಬಿಡ್ತಾನೆ ಅಷ್ಟೇ. ವಸೂಲಿ ಜೊತೆ ಏನಾದ್ರು ಗೋಪಾಲ್ ಹೊರಟೋಗ್ಬಿಟ್ರೆ ನನಗೆ ಪ್ರೂಫ್ ಸಿಗೋದಿಲ್ಲ ಬಾಬಾ. ಗಟ್ಟಿಗೆ ಹಿಡ್ಕೊಳ್ರೋ. ಹುಷಾರು, ಹುಷಾರಾಗಿ ಓಡ್ಸಪ್ಪ ನೀನು. ಈಗ ಜೋರಾಗಿ ಸೀನು ಲಕ್ಷ್ಮಣ್. ಪ್ರಿನ್ಸಿಪಲ್ ಸರ್ ಪಾರ್ಸಲ್ ಕೊಡಿ. ಅರೆ ಮಾಧವಿ, ಚೆನ್ನಾಗಿರಲ್ಲ ನೋಡು. ಅರೆ ಮಾಧವ್, ಗೋಪಾಲ್, ನಿಮ್ಗಳ ಜಗಳದಲ್ಲಿ ಪಾರ್ಸೆಲ್ ಹೊಡೆದೋಗುತ್ತೆ. ಇಲ್ಲಿ ಕೊಡಿ ಪಾರ್ಸೆಲ್ ಅನ್ನ. ಬಾಬಾ ಎಂತ ಒಳ್ಳೆ ಫೋಟೋ. ಪ್ರಿನ್ಸಿಪಲ್ ಸರ್ ಪಾರ್ಸಲ್ ವಸೂಲಿ ಕೈಯಲ್ಲಿದೆ, ಮತ್ತೆ 5 ಹುಡುಗರು ಒಂದೇ ಫ್ರೇಮ್ ಅಲ್ಲಿ. ಈಗ ನನಗೆ ಮೀಸೆ ಬೇಕಾಗಿಲ್ಲ ಬಾಬಾ. ಈಗ ಈ ಪಾರ್ಸಲ್ಗಿಂತ ಮುಂಚೆ ಈ ಪ್ರೂಫ್ ಪ್ರಿನ್ಸಿಪಲ್ ಆಫೀಸ್ ತಲುಪುತ್ತೆ ಬಾಬಾ. ಅರೆ ಹಿಡಿರಿ ಅವನನ್ನ. ನಿನ್ನಿಂದ ನಾನು ಮತ್ತೆ ಸಿಗಾಕೊಂಡೆ. ಇದು ಜಗಳಾಡೋಂತ ಸಮಯ ಅಲ್ಲ. ಪಪ್ಪಿ ಏನಾದ್ರು ಪ್ರಿನ್ಸಿಪಲ್ ಹತ್ರ ಪ್ರೂಫ್ ತಗೊಂಡು ಹೋಗ್ಬಿಟ್ರೆ ನಮ್ಮನ್ನೆಲ್ಲ ಪಾರ್ಸಲ್ ಮಾಡ್ಬಿಡ್ತಾರೆ ಪ್ರಿನ್ಸಿಪಲ್. ಇವ್ನು ಸರಿಯಾಗಿ ಹೇಳ್ತಿದ್ದಾನೆ ಗೋಪು. ಇವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡ್ಕೊಂಡ್ ಬಿಡೋಣ. ಎಲ್ರು ಗಟ್ಟ ಕಿಟ್ಕೊಳ್ಳಿ. ಸೀಟ್ ಬೆಲ್ಟ್ ಅನ್ನ ಸರಿಯಾಗಿ ಹಾಕೊಳ್ಳಿ. ಗೋಪು ಮೊದಲನೇ ಸರಿ ಸರಿಯಾಗಿ ಹೇಳ್ತಾವನೆ. ಸೇಫ್ಟಿ ಫಸ್ಟ್. ವಸೂಲಿ ಬಾಯ್, ಇನ್ನೂ ಸ್ವಲ್ಪ ಫಾಸ್ಟ್ ಹೋಗಿ. ನಾವು ಇನ್ನು ಸಿಕ್ಕಾಪಟ್ಟೆ ಫಾಸ್ಟ್ ಅಲ್ಲಿ ಇದೀವಿ. ಗಾಡಿನ ಯಾಕೆ ನಿಲ್ಲಿಸ್ದೇವ್ ಸಿಲಿಬಾಯ್? ಅರೆ ಇಲ್ಲ ಗೋಪಾಲ್, ಇಲ್ಲ. ಏನೇ ಆಗ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನ ಬ್ರೇಕ್ ಮಾಡಬಾರ್ದು. ನಾನು ಒಳ್ಳೆ ಸಿಟಿಸನ್. ಪ್ರೂಫ್ ಸಿಕ್ಬಿಟ್ಟು ಪ್ರಿನ್ಸಿಪಲ್ ಸರ್. ಪ್ರೂಫ್ ಸಿಕ್ಬಿಟ್ಟು. ನನ್ಗನ್ಸುತ್ತೆ ಈ ಸರಿ ಪಪ್ಪಿನೇ ಗೆಲ್ತಾನೆ. ಸುಮ್ನೆ ಇರೋ ತನ್ಮಂದ ಲಕ್ಷ್ಮಣ್. ಇಲ್ಲಿ ಇಷ್ಟೊಂದು ಟೆನ್ಷನ್ ಆಗಿದೆ, ನೀನ್ ನೋಡಿದ್ರೆ ನಗ್ತಾ ಇದೆಯೋ ಲಕ್ಕಿ. ಪ್ರೂಫ್ ಸಿಕ್ಬಿಡ್ತ ಸರ್. ಸರ್ ಇವರೆಲ್ಲ ವಸೂಲಿ ಜೊತೆ ಸೇರ್ಕೊಂಡು
ಗೋಲ್ಮಾಲ್ ಮಾಡಿ ಪಾರ್ಸಲ್ ತಂದಿದ್ದಾರೆ ಸರ್. ಸರ್ ಆದ್ರೆ ರಿಕ್ಷಾ ಅಂತೂ ಪಪ್ಪಿ ಓಡಿಸಿದ, ನೀವು ನೋಡಿದ್ರಲ್ವಾ? ಹೌದು ಸರ್, ಸ್ಕೂಲ್ ನ ಮುಖ್ಯವಾದ ಕೆಲಸ ಬಿಟ್ಟು ನಿಮ್ಗೆ ಸುಳ್ಳು ಹೇಳಿ ಪಪ್ಪಿ ಹೊರಗಡೆ ರಿಕ್ಷಾ ಓಡಿಸ್ತಾ ಇದ್ದಾನೆ. ವೆರಿ ಬ್ಯಾಡ್ ಪಪ್ಪಿ, ನೀನು ಸರ್ ಬಂದು ಹಿಂದೆ ಹೀಗೆಲ್ಲ ಮಾಡ್ಬಾರ್ದಿತ್ತು. ಮೋಸ, ನನ್ ಜೊತೆನೆ ಮೋಸ. ನನ್ ಬೆನ್ ಹಿಂದ್ಗಡೆ ಈ ತರ ಮಾಡ್ತೀಯಾ? ಇವತ್ತಿನ ನಿನ್ ಸ್ಕೂಲಿನ ಆ ಕಡೆ ಹೋಗೋದು ಬಂದ್. ಇಲ್ಲ ಬಾಬಾ. ಅರೆ ಏನ್ ಹೇಳ್ತೀರಾ ಹುಡುಗರೆ? ಹೇಗಿದೆ ನನ್ನ ಹೊಸ ಬಿಸ್ನೆಸ್ ವಸೂಲಿ ಟ್ಯಾಕ್ಸಿ ಸರ್ವಿಸ್? ಎ ಆದ್ಮೇಲೆ ಬಿ ಇದೆ, ಬಿ ಆದ್ಮೇಲೆ ಇ ಇದೆ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ವಸೂಲಿ ಅಣ್ಣಂದು ಟ್ಯಾಕ್ಸಿ ಫ್ರೀ ಇದೆ. ಹೊಸಲೇಣ, ನಾವು ನಿಮ್ಗೆ ಅರ್ಧ ಬಾಡಿಗೆನ ಆಮೇಲೆ ಕೊಟ್ರೆ ನಡೆಯುತ್ತಾ ಪ್ಲೀಸ್? ಅರೆ ಮಾಧವ್, ನನಗ್ ಗೊತ್ತಿತ್ತು ನಿನ್ನ ಹತ್ರ ಅರ್ಧ ಬಾಡಿಗೆನೆ ಇರೋದು ಅಂತ. ಅದಕ್ಕೆ ನಾನು ಅರ್ಧ ಗಾಡಿನ ಬೇರೆಯವ್ರಿಗೆ ಬಾಡಿಗೆಗೆ ಕೊಟ್ಟಿದ್ದೀನಿ. ಯಾರು ಕೊಟ್ಟಿದ್ದೀರಾ? ಅರೆ ನಮ್ ಗೋಪಾಲ್ ಮತ್ ಲಕ್ಷ್ಮಣಿ ಕೊಟ್ಟಿದ್ದೀನಿ. ಅರೆ ಇವನ್ ಸೆಂಟ್ರಲ್ ಏನಂತಿದ್ದಾನೆ? ಅವನ್ ಹೇಳ್ತಿದ್ದಾನೆ ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ವಾ ಅಂತ ವಸೂಲಿ ಅಣ್ಣ. ಅರೆ ಕಮ್ಮಿನ ಹಾಕ್ಬಿಡಿ. ಈ ಟ್ಯಾಕ್ಸಿ ನಾವು ಬುಕ್ ಮಾಡಿರೋದು, ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ ನಾನು. ಈ ಟ್ಯಾಕ್ಸಿ ನಾ ಬುಕ್ ಮಾಡಿದ್ದು, ನೀನ್ ಆಚೆ ಹೋಗು. ಬಿಡು ಮಾಧವ್, ಡೋರ್ ತೆಗಿ, ನಾವು ಕೂತ್ಕೊಳ್ಳೋದಕ್ ಬಿಡು. ಇದು ಶೇರ್ ಕ್ಯಾಬ್. ಅರೆ ನಿಲ್ಸಿ ಆಟ ಅನ್ನ. ನೀವಿಬ್ರು ಒಂದೇ ಟ್ಯಾಕ್ಸಿನ ಬುಕ್ ಮಾಡಿದೀರಾ. ನೀವಿಬ್ರು ಅರ್ಧ ಅರ್ಧ ಬಾಡಿಗೆ ಕೊಟ್ರೆ ಗಾಡಿನೂ ಅರ್ಧ ಅರ್ಧನೇ ಸಿಗತ್ತಲ್ವಾ? ಗೋಪಾಲ್ ಮತ್ ಲಕ್ಷ್ಮಣ್, ನೀವಿಬ್ರು ಮುಂದೆ ಬಂದ್ಬಿಡಿ. ಹಾ. ಎಲ್ಲ ಬಜೆಟ್ಕೊಳ್ಳಿ. ಪಕ್ಕದಲ್ಲಿರೋ ಕಾರಲ್ಲಿ ಪಪ್ಪಿ ಮತ್ತೆ ಪ್ರಿನ್ಸಿಪಲ್ ಇದ್ದಾರೆ. ಹೊಸಲಿ ಅಣ್ಣ ನೀವ್ಯಾಕೆ ಹಡಕ್ತಿದ್ದೀರಾ? ನೀವು ಹಡಗಿದ್ರೆ ಗಾಡಿ ಯಾರು ಮುಂದೆ ಓಡಿಸ್ತಾರೆ? ಆದ್ರೆ ನಾನು ಈ ತರನೇ ಗಾಡಿ ಓಡಿಸ್ತೀನಿ. ಆದ್ರೆ ಪ್ರಿನ್ಸಿಪಲ್ ಸರ್ ಮುಂದೆ ಮಾತ್ರ ಹೋಗಲ್ಲ. ಬಿಕಾಸ್ ಯು ನೋ ನಾ, ಆಮೇಲೆ ಅವ್ರು ನನಗೆ ಏನೇನೋ ಹೇಳಕ್ ಶುರು ಮಾಡ್ತಾರೆ. ಅರೆ ಡ್ರೈವರೇ ಇಲ್ದೇ ಇರೋ ಗಾಡಿ ಇದೆಯಲ್ಲಪ್ಪ. ದೇವಾ ಹಾಗಾದ್ರೆ ಗಾಡಿಲಿ ದೆವ್ವ ಇಲ್ಲ, ದೆವ್ವಗಳ ಗುಂಪೆ ಇದೆ. ಅಂದ್ರೆ ವಸೂಲಿ ಮತ್ತೆ 5 ತರಳೆ ಹುಡುಗರು ಅದಕ್ಕೆ ನನ್ ಜೊತೆ ಕಣ್ಣು ಮುಚ್ಚೆ ಆಡ್ತಿದ್ದಾರೆ. ನಾನು ಅವ್ರ ಜೊತೆ ಈಗ ಜೂಟ್ ಮುಟ್ಸಾಟ ಆಡ್ತೀನಿ ಬಾಬಾ. ಅದು ಅಲ್ಲದೆ ನನ್ ಜೊತೆ ಇವತ್ತು ಪ್ರಿನ್ಸಿಪಲ್ ಸರ್ ಇದ್ದಾರೆ ಬಾಬಾ. ಯಸ್ ಪಾಪಿ, ನೀನ್ ಎಲ್ಲಿ ಹೋಗ್ತಿದ್ಯಾ? ಸ್ಕೂಲ್ ನ ದಾರಿ ಅಂತೂ ಬೇರೆ ಕಡೆ ಇರೋದು. ಸರ್, ತಪ್ಪು ದಾರಿಲಿ ಹೋಗೋರ್ನ ತಪ್ಪು ದಾರಿಲೇ ಹಿಡಿಬೇಕು ಸರ್. ಇವತ್ತಂತೂ ನಾನು ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಸರ್. ಸರ್ಪ್ರೈಸ್? ಏನದು ಸರ್ಪ್ರೈಸ್? ಒಳ್ಳೇದಾಯ್ತು, ಪ್ರಿನ್ಸಿಪಲ್ ಸರ್ ನಮ್ಮನ್ನ ನೋಡ್ಲಿಲ್ಲ. ಇಲ್ಲ ಅಂದಿದ್ರೆ ಇವತ್ತು ಟ್ಯಾಕ್ಸಿ ಗೇಟ್ ಅಂದ್ರೆ ರಸ್ತೆ ಗೇಟ್ ಆಗ್ಬರ್ತಿದ್ವಿ. ಹಾ, ಅರೆ ಹೇರ್ ಸೇವ್ ಆದ್ವಿ. ನನ್ನ ಅರ್ಥ ಇಂಚಿಂದ ಉಳ್ಕೊಂಡ್ವಿ. ಬಾಬಾ ಹಿಡಿದ್ಬಿಟ್ಟೆ ಬಾಬಾ. ಡಾಕಿ ಚಿಕ್ಕಿ ರೆಡ್ ಹ್ಯಾಂಡೆಡ್ ಆಗಿ ಎಲ್ಲಾರನ್ನೂ ಒಟ್ಟಿಗೆ ಹಿಡಿದ್ಬಿಟ್ಟೆ ಬಾಬಾ. ನೋಡಿ ಸರ್, ಬನ್ನಿ ಸರ್. ಹಿಡಿದ್ಬಿಟ್ಟೆ. ಏನ್ ಮಾಧವ್, ವಸ್ತುಲಿ ಜೊತೆ ಎಲ್ಲೆಲ್ಲಿ ಸುತ್ತಾಡಕ್ ಹೋಗ್ತಿದ್ಯಾ? ನಡಿ ಲಕ್ಷ್ಮಣ್, ನಾವು ಹೊರಡೋಣ. ನಡಿ. ಕಾರಲ್ಲಿ ಗೋಪಾಲ್ ಮತ್ತೆ ಲಕ್ಷ್ಮಣ್ ಕೂಡ ಇದ್ದಾನೆ. ಗೋಪಾಲ್
ಗೋಪಾಲ್ ಮಾಧವ್ ಏನಿದೆಲ್ಲ ನೀವೆಲ್ಲ ಈ ಯೂಸ್ಲೆಸ್ ವಸೂಲಿ ಜೊತೆ ಸೇರ್ಕೊಂಡು ಏನ್ ಗೋಲ್ಮಾಲ್ ಮಾಡ್ತಿದ್ದೀರಾ? ಚೀಪಾಗಿ ಒಂದು ರೈಡ್ ತಗೊಳಕ್ ಹೋದ್ವಿ, ಆದ್ರೆ ಈಗ ಅದು ಕಾಸ್ಟ್ಲಿ ಆಗೋ ತರ ಕಾಣ್ತಿದೆ. ನಿಮ್ಮ ಮಾತು ಯಾಕೆ ನಿಂತೋಯ್ತು ಈಗ? ಈಗ ನೀವೇನ್ ಹೇಳ್ತೀರಾ? ಇದು ವಸೂಲಿ ಅಲ್ಲ, ಇದು ವಸೂಲಿ ತಮ್ಮ ಅಂತನಾ? ಸರಿಯಾಗಿ ಹೇಳಿದ್ಯಾ ಪಪ್ಪಿ, ಇದು ವಸೂಲಿ ಅಲ್ಲ, ಇದೊಂದ್ ತಮ್ಮ. ಇಬ್ರು ಅವಳಿ ಜವಳಿ. ಏನು ವಸೂಲಿಗೆ ಯಾರಾದ್ರೂ ಬೇರೆ ತಮ್ಮ ಬೇರೆ ಇದಾರಾ? ಹೌದು ಸರ್, ವಸೂಲಿಗೆ ಅವಳಿ ತಮ್ಮ ಇವನು ಉಸೂಲಿ. ವಸೂಲಿ ಮಾಡೋದ್ರಲ್ಲಿ ಪಕ್ಕ, ಆದ್ರೆ ಉಸೂಲಿ ಒಳ್ಳೆಯವ್ರಿಗೆ ತುಂಬಾನೇ ಒಳ್ಳೆಯವನು. ಸುಳ್ಳು ಹೇಳ್ತಿದ್ದಾರೆ ಸರ್, ಇವ್ರು ಸುಳ್ಳು ಹೇಳ್ತಿದ್ದಾರೆ. ವಸೂಲಿಗೆ ಅವಳಿ ತಮ್ಮ ಯಾವಾಗ ಹುಟ್ಟ? ಏನ್ ಪಪ್ಪಿ, ಅವಳಿ ಅಂದ್ಮೇಲೆ ವಸೂಲಿ ಜೊತೆನೆ ಹುಟ್ಟಿರ್ತಾನಲ್ವಾ? ಏನ್ ಪ್ರೂಫ್ ಇದೆ ಇವನ್ ವಸೂಲಿ ತಮ್ಮ ಅನ್ನೋದಕ್ಕೆ? ಇವ್ನನ್ನ ಸರಿಯಾಗಿ ನೋಡು. ವಸೂಲಿ ಯಾವತ್ತಾದ್ರೂ ಬಿಳಿ ಅಂಗಿ ಹಾಕಿದಾನ? ಅವನ್ ಯಾವತ್ತು ಕಪ್ಪು ಬಟ್ಟೆ ಹಾಕೊಂಡು ಕಪ್ಪು ಕೆಲಸ ಮಾಡ್ತಾನೆ. ಆದ್ರೆ ಇವನ್ ಯಾಕೆ ಎಷ್ಟು ಸೈಲೆಂಟ್ ಆಗಿದ್ದಾನೆ ಸರ್? ನೀವು ಇವನ್ ವಾಯ್ಸ್ ಕೇಳಿಸ್ಕೊಳ್ಳಿ ಸರ್, ಇವನ್ ವಸೂಲಿನೇ. ನನ್ನ ಹೆಸರು ವಸೂಲಿ ಅಂತ, ಒಳ್ಳೆ ಹುಡುಗ ಮತ್ತು ವಸೂಲಿ ತಮ್ಮ. ವಸೂಲಿನ ಧ್ವನಿ ಇಷ್ಟೊಂದು ತೆಳ್ಳಗಾಗಕ್ಕೆ ಸಾಧ್ಯ ಇಲ್ಲ. ಇವನು ಪಕ್ಕ ಅವನ್ ತಮ್ಮನಾಗಿರ್ತಾನೆ. ಪಾಪಿ, ನೀನ್ ಮತ್ತೆ ನನ್ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನಡಿ ಹೋಗೋಣ. ಸರ್, ನನಗೊಂದು ಕೊನೆ ಅವಕಾಶ ಕೊಡಿ ಸರ್. ನನಗೆ ಗೊತ್ತಿದೆ ಸರ್, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಸರ್ ನಿಜವಾಗ್ಲೂ ಇವನು ವಸೂಲಿ ಆಗಿದ್ರೆ ಹಾಗಾದ್ರೆ ವಸೂಲಿ ಅವನು ಆಫೀಸಲ್ಲಿ ಇರ್ಬೇಕಲ್ವಾ ಸರ್? ನಾವೊಂದ್ಸರಿ ಹೋಗಿ ನೋಡೋಣ ಸರ್. ನನಗೆ ಖಂಡಿತ ಗೊತ್ತು ಅಲ್ಲಿ ಯಾರು ಇರೋದಿಲ್ಲ, ಯಾಕಂದ್ರೆ ವಸೂಲಿ ಮತ್ತೆ ಉಸೂಲಿ ಇಬ್ರು ಇಲ್ಲೇ ಇದ್ದಾರೆ. ಆಯ್ತು, ಆದ್ರೆ ನಿಂಗೆ ಇದು ಕೊನೆ ಚಾನ್ಸ್. ಈಗ ಬಂತಲ್ಲ ಎಲ್ಲ ಒಂಟೆ ಬೆಟ್ಟದ ಕೆಳಗೆ. ಬಾಬಾ ವಸೂಲಣ್ಣ, ನಾವು ಶಾರ್ಟ್ ಕಟ್ ಇಂದ ಬೇಗ ಹೋಗೋಣ. ನೀವು ಈ ಗಾಡಿಯನ್ನ ಇಲ್ಲೇ ಬಿಟ್ಬಿಡಿ. ಪಪ್ಪಿನ ಸರಿಯಾದ ದಾರಿಗೆ ತರುವಂತ ಅವಶ್ಯಕತೆ ಇದೆ. ಬಾಬಾ, ಇದೇನು ಚೆನ್ನಾಗಿರೋ ರೋಡ್ ಬಂದ್ ಆಗಿದೆ, ಚೆನ್ನಾಗಿದ್ದರೆ ರೋಡ್ ಓಪನ್. ಪರವಾಗಿಲ್ಲ, ವಸೂಲಿ ಮತ್ತೆ ಈ ಮಕ್ಕಳನ್ನ ಹಿಡಿಯೋದಕ್ಕೆ ಯಾವ ದಾರಿ ಬೇಕಾದ್ರೂ ತಗೋತೀನಿ ಬಾಬಾ. ಪಾಪಿ, ಯಾವ ತುಕಳಿ ನೋಡಿ ತಂದಿದ್ಯಾ? ನನ್ ಸೊಂಟ ಇವಾಗ ತಿರುಗಿ ನಾನ್ ಸ್ವಲ್ಪ ಸ್ಪೀಡ್ ಆಗಿ ಓಡಿಸ ಸರ್, ನಾವು ಬೇಗ ತಲುಪಬಹುದು. ಬೇಡ, ಖಂಡಿತವಾಗ್ಲೂ ಬೇಡ. ಈಗ ನಾವು ಆ ಕಡೆ ಹೇಗೆ ಹೋಗೋಣ? ಇಲ್ಲಿ ಅಂತೂ ದಾರಿನೇ ಇಲ್ಲ. ಒಂದು ದಾರಿ ಇದೆ. ನಾವು ತಲುಪ್ಬಿಟ್ವಿ ಸರ್. ಇವಾಗ ಬರುತ್ತೆ ಮಜಾ, ಎಲ್ಲ ಗೊತ್ತಾಗತ್ತೆ. ಬನ್ನಿ ಸರ್, ಒಳಗ್ ಬನ್ನಿ ಸರ್. ಬನ್ನಿ ಸರ್. ಇವತ್ತು ನಿನ್ನಿಂದ ನಾನು ಯೂಸ್ಲೆಸ್ ವಸೂಲಿನ ಆಫೀಸಲ್ಲಿ ಕಾಲಿಡಕ್ ಹೋಗ್ತಾ ಇದ್ದೇನೆ. ಈ ಕೆಲ್ಸ ನಾನು ಇಷ್ಟೊಂದು ವರ್ಷಗಳಲ್ಲಿ ಯಾವತ್ತೂ ಮಾಡಿರ್ಲಿಲ್ಲ. ಬನ್ನಿ ಸರ್. ವಸೂಲಿ ಒಳಗಡೆ ಇದ್ರೆ ಅಲ್ವಾ ಸರ್ ಬಾಗಿಲು ತೆಗಿಯಕ್ಕಾಗೋದು? ವಸೂಲಿ ಅಲ್ಲಿ ಗಾಡಿ ಓಡಿಸ್ತಾ ಇದ್ದ, ಮತ್ತೆ ಇಲ್ಲಿ ಹೆಂಗಿರಕ್ಕಾಗತ್ತೆ ಸರ್? ನಿಮ್ಗಳಿಂದ ನಾನು ಮತ್ತೆ ಸಿಕ್ಕಾಕೊಂಡೆ. ಅರೆ ಸಾರಿ ವಸೂಲಣ್ಣ, ಸಾರಿ. ಆದ್ರೆ ನಮ್ಮ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ. ಅರೆ ದೇವ್ರೆ, ವಸೂಲಿನ ಉಸೂಲಿ ಮಾಡೋ ಒಳ್ಳೆ ಐಡಿಯಾ ಹುಡ್ಕೊಟ್ಟಿದ್ಯಾ ಇವ್ರಿಗೆ. ಇವ್ರನ್ನ ಬಿಡಲ್ಲ ನಾನು. ಅನ್ಸುತ್ತೆ ವಸೂಲಿ ಅಣ್ಣ ಅವ್ರ ಜಾಗಕ್ಕೆ ತಲುಪ್ಬಿಟ್ರು. ಅರೆ ಏನ್ ಹೇಳಿ,
ಅರೆ ವಸೂಲಿ ನನ್ ತಮ್ಮ ನಿನಂಗ್ ಯಾಕೆ ಹೇಳಿಲ್ಲ ನೀ ನನ್ ಊರಿಗೆ ಬಂದಿದ್ಯಾ ಅಂತ ನಾನ್ ನಿನ್ನ ಕರ್ಕೊಂಡು ಹೋಗೋಕೆ ಬರ್ತಿದ್ನಲ್ವಾ ಇವಾಗ ಬರ್ಲಾ ನಾನು ಮೈ ಡಿಯರ್ ಬ್ರದರ್ ವಸೂಲಿ ಎಲ್ಲಿದ್ದಾನೆ ಆಮೇಲೆ ಉಸೂಲಿ ಅವನ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ದಾನೆ ಹಾಗಾದ್ರೆ ಇವರಿಬ್ರು ಬೇರೆ ಬೇರೆ ಅಂತ ಆಯ್ತಲ್ವಾ ಇದೇಗಾಗದಕ್ಕೆ ಸಾಧ್ಯ ಸರ್ ಪ್ರಿನ್ಸಿಪಲ್ ಸರ್ ಅದು ನನ್ನ ಆಫೀಸಲ್ಲಿ ಬನ್ನಿ ಸರ್ ಬನ್ನಿ ಒಳಗ್ ಬನ್ನಿ ನನ್ನಂತೂ ಭಾಗ್ಯ ತೆರೆದಿತ್ತು ಸಾಕ್ಷಾತ್ ಗಾಡ್ ಹ್ಯಾಸ್ ಕಮ್ ನನ್ನ ಹತ್ರ ಯೂಸ್ಲೆಸ್ ಜನರ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ ನಡಿ ಪಪ್ಪಿ ಹೋಗೋಣ ಬಾ ಬೇಗ ದಿಸ್ ಇಸ್ ರಿಯಲ್ ಗೋಲ್ಮಾಲ್ ಈಗ ನಮಗೆ ಬಂತ ನಿಮ್ಗೆ ಪಪ್ಪಿ ಅವ್ರೆ ನೋಡಿ ಸರ್ ಸುಮ್ನೆ ಈ ಪಪ್ಪಿ ನಮ್ಮನ್ನ ಮಸೀಲೆ ಜೊತೆ ಸೇರ್ಸ್ಬಿಡ್ತಾನೆ ವೆರಿ ಬ್ಯಾಡ್ ಪ್ಲೀಸ್ ಸರ್ ಪಪ್ಪಿಗೆ ಅರ್ಥ ಮಾಡಿಸಿ. ನಿನ್ನಿಂದ ನಾನು ಇವತ್ತು ಈ ದಿನ ನೋಡ್ಬೇಕಾಯ್ತು ನಾನ್ ಯಾವತ್ತು ಏನ್ ಮಾಡಿಲ್ವೋ ಅದನ್ನ ಇವತ್ ಮಾಡ್ಬೇಕಾಯ್ತು ವಸೂಲಿನ ಮುಂದೆ ನಡಿ ಈಗ ಇಲ್ಲಿಂದ ಬಾಬಾ ವಾ ನೀನಂತೂ ಜೀನಿಯಸ್ ಗೋಪು ನೀನೇನಾದ್ರೂ ಸರಿಯಾದ ಸಮಯಕ್ಕೆ ವಸೂಲಿ ಅನ್ನನ ಇಲ್ಲಿಗೆ ಕಳ್ಸೋದಕ್ಕೆ ಐಡಿಯಾ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವ್ ಎಲ್ಲರೂ ಸಿಕ್ಕಾಕೋತಿದ್ವಿ ಐ ಸ್ವೇರ್ ಇರ್ಲಿ ಬಿಡು ನಾವೇನಾದ್ರೂ ಪಪ್ಪಿ ಬರೋ ದಾರಿಯಲ್ಲಿ ಅಡ್ಡ ಹಾಕಿಲ್ಲ ಅಂದಿದ್ರೆ ಇವತ್ತೆಲ್ಲ ಸಿಕ್ಕಾಕೋತಿದ್ವಿ ನಮ್ಮಿಂದ ನಾವು ಉಳ್ಕೊಂಡಿದ್ಯೋತೋ ಏ ಮಗು ನಮ್ಮಿಂದ ಕಣಲೇ. ನಾವಿಲ್ಲ ಅಂದಿದ್ರೆ ಇವತ್ತು ಸಿಕ್ಕಾಕೋತಿದ್ರಿ ಗೊತ್ತಾ ನಿಮ್ಗೆ ಲಾಯರ್ಸ್ ನೀವೆಲ್ಲ ಏನು ಮಾಡಿಲ್ಲ ಎಲ್ಲ ನಾವೇ ಮಾಡಿದ್ದು ಅರೆ ನಮ್ಮ ಏ, ಐಡಿಯಾ ಎಲ್ಲ ಚೆನ್ನಾಗಿ idea work ಆಗಿದ್ದು. ನಮ್ಮ idea work ಆಗಿದ್ದು. ನಮ್ಮ idea ಅಂತ ಹೇಳಿದ್ರೆ ನಮ್ಮ idea work ನಿಮ್ಗೆ. ಆಗಿದ್ದು. ಏ, ನಾವೇ ಮಾಡಿದ್ವಿ. ಹೋಗೋ, ನಮ್ಮ idea work ಆಗಿದ್ದು. ಏ, ಹೋಗಿಲ್ಲ, ನಾವೇ ಮಾತಾಡಿದ್ದು